ವಿರೂಪಾಕ್ಷಪ್ಪ ಸರ್ ಅವರ ನುಡಿಗಳು ನಮ್ಮೆಲ್ಲರ ನುಡಿಗಳಿದ್ದ ಹಾಗೆ ಇತ್ತು. ಯಾಕಂದರೆ ನಮ್ಮ ನೋವನ್ನು ಅವರು ನಮ್ಮೆಲ್ಲರ ಪ್ರತಿನಿಧಿಯಾಗಿ ಅವರು ಏನು ಮಾಡಿದ್ದಾರೆ, ಇವತ್ತು ಸಭೆಯ ಮುಂದೆ ಇಟ್ಟಿದ್ದಾರೆ. ತುಂಬ ಎಷ್ಟು ನಮಗೆ ಸಂತೋಷ ಆಗ್ತಾ ಇದೆ. ನಾವೆಲ್ಲ ಎಷ್ಟು ಉತ್ತಮ ಕಾರ್ಯಗಳನ್ನು ಈಗ ಹೋಗಿರ್ತಕ್ಕಂಥ ಶಾಲೆಗಳಲ್ಲಿ ಮಾಡ್ತಾ ಇದ್ದೀವಿ ಅಂದರೆ ಸರ್, ನಿಜವಾಗ್ಲೂ ನಮಗೂ ಖುಷಿ ಆಗ್ತಾ ಇದೆ. ಈಗ ನಾವು ಹೇಗಾಗಿದೆ ಅಂತ ಹೇಳಿದ್ರೆ, ಎಲ್ರಿಗೂ ಇರ್ತಕ್ಕಂಥ ಈಗ ನಾವು ಸರ್ಕಾರಿ ನೌಕರಿ ಈಗ ಸೇರಿದ್ವಿ, ಶಿಕ್ಷಕ ವೃತ್ತಿಗೆ ಈಗ ಸೇರಿದ್ದೀವಿ ಅಂತಕ್ಕಂಥ ಒಂದು ಭಾವನೆಯಿಂದ ನಾವು ಕೆಲಸ ಮಾಡ್ತಾ ಇದ್ದೀವಿ. ಈ ಒಂದು ಭಾಗ್ಯವನ್ನು ಕಲಿಸಿದಾಗ ನಿಮ್ಗೆ ಇನ್ನೊಮ್ಮೆ ಎಲ್ಲರ ಕಡೆಯಿಂದ ಧನ್ಯವಾದಗಳನ್ನು ಅರ್ಪಿಸ್ತಾ, ಈ ಒಂದು ಕಾರ್ಯಕ್ರಮದ ಸರ್ ಅವರ ವ್ಯಕ್ತಿ ಪರಿಚಯವನ್ನು ಮಾಡಿಕೊಡ್ಲಿಕ್ಕೆ ಶ್ರೀಮತಿ ಮಾಲಾ ಮೇಡಮ್ ಅವರು ವೇದಿಕೆಗೆ ಬರಬೇಕು ಅಂತ ಕೇಳ್ಕೊಳ್ತಾ ಇದ್ದಾರೆ. ವೇದಿಕೆ ಮೇಲೆ ಆಸೀನರಾಗಿರುವ ಎಲ್ಲ ಗಣ್ಯರಿಗೂ ಮತ್ತು ನಮ್ಮ ಎಲ್ಲ ಒಟಿಎಸ್ ಬಳಗಕ್ಕೆ ಸ್ವಾಗತವನ್ನು ಕೋರುತ್ತಾ, ಇಂದು ವಯೋನಿವೃತ್ತಿ ಆಗುತ್ತಿರುವಂತಹ ನಮ್ಮೆಲ್ಲರಿಗೂ ವರ್ಗಾವಣೆ ಭಾಗ್ಯ ಒದಗಿಸಿದಂತಹ ದಕ್ಷ ಅಧಿಕಾರಿ ಶ್ರೀಯುತ ಪ್ರಸನ್ನ ಕುಮಾರ್ ಸರ್, ನಿರ್ದೇಶಕರು ಶಾಲಾ ಶಿಕ್ಷಣ ಮತ್ತು ಸಾಕ್ಷರತಾ ಇಲಾಖೆ ಬೆಂಗಳೂರು, ಇವರ ಕಿರು ಪರಿಚಯವನ್ನು ನಿಮ್ಮ ಮುಂದೆ ಪ್ರಸ್ತುತಪಡಿಸಲು ನನಗೆ ಹೆಮ್ಮೆ ಎನಿಸುತ್ತಿದೆ. ದಾವಣಗೆರೆ ಜಿಲ್ಲೆಯ ಚನ್ನಗಿರಿ ತಾಲೂಕಿನ ಸಂತೆಬೆನ್ನೂರು ಶ್ರೀ ಮಠದ ಸಿದ್ದಲಿಂಗಯ್ಯ ಮತ್ತು ಶ್ರೀಮತಿ ಲಲಿತಮ್ಮ ದಂಪತಿಗಳ 8ನೇ ಮಗನಾಗಿ ಜುಲೈ 14, 1964ರಂದು ಜನಿಸಿದರು. ಇವರದ್ದು ಅವಿಭಕ್ತ ಸಾಂಪ್ರದಾಯಿಕ ಕುಟುಂಬ. ಶ್ರೀಯುತರ ಧರ್ಮಪತ್ನಿ ಶ್ರೀಮತಿ ಮಮತಾ ಮತ್ತು ಮಕ್ಕಳು ಮಗ ಸಿದ್ಧಾರ್ಥ್, ಮಗಳು ಪ್ರೇರಣಾ, ಸುಖಿ ಕುಟುಂಬ. ಶ್ರೀಯುತರು ಸಂತೆಬೆನ್ನೂರಿನ ಸರ್ಕಾರಿ ಶಾಲೆಯಲ್ಲಿ 1ರಿಂದ 10ನೇ ತರಗತಿ ಕನ್ನಡ ಮಾಧ್ಯಮದಲ್ಲಿ ಓದಿ ಮುಂದಿನ ವಿದ್ಯಾಭ್ಯಾಸವನ್ನು ಶಿವಮೊಗ್ಗದ DVS ಕಾಲೇಜಿನಲ್ಲಿ PUC ಹಾಗೂ BSc ಪದವಿಯನ್ನು ಪಡೆದುಕೊಂಡು ನಂತರ ಮೈಸೂರು ವಿಶ್ವವಿದ್ಯಾನಿಲಯದಿಂದ ಭೌತಶಾಸ್ತ್ರದಲ್ಲಿ MSc ಪದವಿಯನ್ನು ಪಡೆದರು. ಶ್ರೀಯುತರು ತಂದೆಯವರಿಗೆ ಕೃಷಿ ಕಾರ್ಯದಲ್ಲಿ ಸಹಾಯವನ್ನು ಮಾಡುತ್ತಾ ಹರಿಹರ ಶಿಕ್ಷಣ ಮಹಾವಿದ್ಯಾಲಯ ಮತ್ತು ದಾವಣಗೆರೆ AVK ಕಾಲೇಜಿನಲ್ಲಿ ಅರೆಕಾಲಿಕ ಉಪನ್ಯಾಸಕರಾಗಿ ಕರ್ತವ್ಯ ನಿರ್ವಹಿಸುತ್ತಲೇ KES ಪರೀಕ್ಷೆಯಲ್ಲಿ 14ನೇ ಶ್ರೇಣಿಯಲ್ಲಿ ಉತ್ತೀರ್ಣರಾಗುವ ಮೂಲಕ 1994ರಲ್ಲಿ ಶಿವಮೊಗ್ಗ ಜಿಲ್ಲೆ ಹಳೆ ಸೊರಬ ಸರ್ಕಾರಿ ಪ್ರೌಢಶಾಲೆಯ ಮುಖ್ಯೋಪಾಧ್ಯಾಯರಾಗಿ ಸರ್ಕಾರಿ ಸೇವೆಯನ್ನ ಪ್ರಾರಂಭಿಸಿದರು. ಅಲ್ಲಿಂದ ಚನ್ನಗಿರಿ ತಾಲೂಕಿನ ನಡುಗುಂದ್ರಿ ಸರ್ಕಾರಿ ಪ್ರೌಢಶಾಲೆಯ ಮುಖ್ಯೋಪಾಧ್ಯಾಯರಾಗಿ 1998ರಿಂದ 2000ರವರೆಗೆ ಸೇವೆ ಸಲ್ಲಿಸಿ ದಾವಣಗೆರೆ ಸಾರ್ವಜನಿಕ ಶಿಕ್ಷಣ ಇಲಾಖೆಯಲ್ಲಿ ಸಮನ್ವಯ ಅಧಿಕಾರಿಯಾಗಿ, ತದನಂತರ ಹರಿಹರ ತಾಲೂಕಿನ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾಗಿ ಒಟ್ಟು ದಾವಣಗೆರೆ ಜಿಲ್ಲೆಯಲ್ಲಿ 14 ವರ್ಷಗಳ ದಕ್ಷ ಮತ್ತು ಉತ್ತಮ ಸೇವೆಯನ್ನು ಸಲ್ಲಿಸಿದರು. ನಂತರ 2012ರಿಂದ 2017ರವರೆಗೆ ಉತ್ತರ ಕನ್ನಡ ಜಿಲ್ಲೆಯ ಸಿರ್ಸಿಯ ಉಪನಿರ್ದೇಶಕರಾಗಿ, 2017ರಿಂದ 2018ರವರೆಗೆ DSERT ಬೆಂಗಳೂರು ಸಹ ನಿರ್ದೇಶಕರಾಗಿ, ತದನಂತರ 2018ರಿಂದ 2020ರವರೆಗೆ ಕರ್ನಾಟಕ ರಾಜ್ಯ ಪರೀಕ್ಷಾ ಮಂಡಳಿಯಲ್ಲಿ ಕಾರ್ಯದರ್ಶಿ ಸಹ ನಿರ್ದೇಶಕರಾಗಿ ಸೇವೆ ಸಲ್ಲಿಸಿ 4 ಜೂನ್ 2020ರಿಂದ 20 ನವೆಂಬರ್ 2020ರವರೆಗೆ ಕರ್ನಾಟಕ ರಾಜ್ಯ ಪರೀಕ್ಷಾ ಹಾಗೂ ಮೌಲ್ಯ ನಿರ್ಣಯ ಮಂಡಳಿಯಲ್ಲಿ ಪರೀಕ್ಷಾ ವಿಭಾಗದ ನಿರ್ದೇಶಕರಾಗಿ, ತದನಂತರ ನವೆಂಬರ್ 2020ರಿಂದ ಶಿಕ್ಷಣ ಇಲಾಖೆಯ ಆಯುಕ್ತ ಕಚೇರಿಯಲ್ಲಿ ಪ್ರಾಥಮಿಕ ವಿಭಾಗದ 45ನೇ ನಿರ್ದೇಶಕರಾಗಿ ಇಂದಿನವರೆಗೂ ಪ್ರಾಮಾಣಿಕವಾಗಿ ಸೇವೆ ಸಲ್ಲಿಸಿದ್ದು, ಇಂದು ಅಂದರೆ ಜುಲೈ 31, 2024ರಂದು ವಯೋನಿವೃತ್ತಿ ಹೊಂದುತ್ತಿದ್ದಾರೆ. ಸುಮಾರು 10, 15, 20 ವರ್ಷಗಳಿಂದ ವರ್ಗಾವಣೆಯಿಂದ ವಂಚಿತರಾದ ಸಾವಿರಾರು ನೊಂದ ಶಿಕ್ಷಕರ ಬಾಳಿಗೆ ಬೆಳಕಾಗಿ ಬಂದ ದಕ್ಷ ಪ್ರಾಮಾಣಿಕ ಶಿಕ್ಷಕ ಸ್ನೇಹಿ ಅಧಿಕಾರಿಯಾದ ಶ್ರೀಯುತರು ಶಿಕ್ಷಣ ಇಲಾಖೆಗೆ ಒಂದು ಹೆಮ್ಮೆ. ಇಂತಹ ಅಧಿಕಾರಿಯ ಸೇವೆ ಇನ್ನಷ್ಟು ವರ್ಷಗಳ ಕಾಲ ನಮ್ಮ ಇಲಾಖೆಗೆ ಬೇಕಾಗಿತ್ತು. ಆದರೆ ಸರ್ಕಾರದ ವ್ಯವಸ್ಥೆಯಲ್ಲಿ ನಿವೃತ್ತಿ ಸಹಜ. ನಿಮ್ಮ ನಿವೃತ್ತಿ ಜೀವನ ಸುಖ ಶಾಂತಿ ನೆಮ್ಮದಿಯಿಂದ ಕೂಡಿರಲಿ ಹಾಗೂ ಆ ದೇವರು ನಿಮಗೆ ಮತ್ತು ನಿಮ್ಮ ಕುಟುಂಬಕ್ಕೆ ಸಕಲ ಸಿರಿ ಸಂಪತ್ತು ಆಯುರ ಆರೋಗ್ಯ ನೀಡಲಿ. ನಿಮ್ಮ ನಿವೃತ್ತಿ ಜೀವನ ಸುಖಕರವಾಗಿರಲಿ ಎಂದು ದೇವರಲ್ಲಿ ಪ್ರಾರ್ಥಿಸುತ್ತಾ, ನಿಮ್ಮ ಮಾರ್ಗದರ್ಶನ ನಮಗೆ ಇರಲಿ ಎಂದು ಹೇಳುತ್ತಾ, ಈ ಅದ್ಭುತ ಅವಕಾಶ ಸಿಕ್ಕ
ಸಿಕ್ಕಿದ್ದು ನಂದು ಯಾವುದೋ ಜನ್ಮ ಪುಣ್ಯ ಅನ್ಸುತ್ತೆ. ನಾನು 17 ವರ್ಷಗಳ ಶಾಲೆ ವರ್ಕ್ ಮಾಡಿದ್ರು ಒಂದು ಸ್ಟೇಜ್ ಮೇಲ್ ಮಾಡಿದ್ದಿಲ್ಲ. ಬೆಳಗ್ಗೆ ಸರ್ ಒಂದು ಫೋನ್ ಮಾಡಿದ್ರು, ಮಹೇಶ್ ಸರ್, ಮೇಡಮ್ ನೀವೇ ಸತ್ತು ಕಿರು ಪರಿಚಯ ಮಾಡಿಕೊಡ್ಬೇಕು ಅಂತ. ಯಾವುದೋ ಜನ್ಮದ ಪುಣ್ಯ ಈ ಜನ್ಮ ಸಿಕ್ಕಿದೆ ಅಂತ ಹೇಳ್ತಾ ನನ್ನ ಭಾವನಾತ್ಮಕ ಕ್ಷಣ. ಧನ್ಯವಾದಗಳು ಮಾಲಾ ಮೇಡಮ್ ಅವರಿಗೆ. ನನಗೊಂದು ಇನ್ನೊಂದು ಖುಷಿ ವಿಷಯ ಏನಂತ ಹೇಳಿದ್ರೆ, ಸರ್ ಅವರ ಸರ್ಕಾರಿ ನೌಕರಿಗೆ ಸೇರಿದ್ದು ಮೊದಲ ಸೇವೆ ಪ್ರಾರಂಭ ಮಾಡಿದ್ದು ನಮ್ಮ ಸೊರಬ ತಾಲೂಕಿನ ಹಳೆ ಸೊರಬ ಶಾಲೆಯಲ್ಲಿ. ಅದರಿಂದ ನನಗೆ ತುಂಬಾ ಖುಷಿ ಇದೆ. ಸರ್ ನಮ್ಮ ತಾಲೂಕಿನಲ್ಲಿ ನನ್ನ ಊರಿನಲ್ಲೇ ಈ ಮೊದಲು ತಮ್ಮ ವೃತ್ತಿ ಜೀವನವನ್ನ ಪ್ರಾರಂಭ ಮಾಡಿದ್ರು ಅಂತ ಹೇಳಿ ಧನ್ಯವಾದಗಳು ಸರ್. ಈಗ ಮತ್ತೆ ಈ ಪ್ರಾಸ್ತಾವಿಕ ನುಡಿಗಳನ್ನ ಕೇಳಿದ್ವಿ ಸರ್ ಬಗ್ಗೆ ಎಲ್ಲರೂ ಅನುಭವಿಸಿದ್ವಿ. ಹೇಗಿತ್ತು ಪರಿಸ್ಥಿತಿ ಅಂದ್ರೆ, ಎತ್ತಡ ವರ್ಗಾವಣೆ, ಎತ್ತಡ ಸಮಾಲೋಚನೆ, ಎತ್ತಡದೆತ್ತ ಸಂಬಂಧವಯ್ಯ, ಇತ್ತ ಸತಿ ಅತ್ತ ಪತಿ, ಇತ್ತ ತನು ಅತ್ತ ಮನ. ಇಂತಹ ಪರಿಸ್ಥಿತಿಯಲ್ಲಿ ಸಂಬಂಧಗಳನ್ನ ಗಟ್ಟಿಗೊಳಿಸಿ ನಮ್ಮ ನಮ್ಮ ಗೂಡಿಗಳಿಗೆ ಸುಗೂಡುಗಳಿಗೆ ಸೇರುವಂತೆ ಮಾಡಿದಂತಹ ನಮ್ಮ ಸರಳತೆಯ ಸರದಾರ ಹಸನ್ಮುಖಿ ಪ್ರಸನ್ನ ಕುಮಾರ್ ಸರ್ ಅವರ ಬಗ್ಗೆ ನಾವ್ ಎಷ್ಟು ಹೇಳಿದ್ರು ಬೇಡಿಕೆ ಕಡಿಮೆ ಅನ್ಸುತ್ತೆ. ಹೇಳ್ತಾ ಹೇಳ್ತಾ ನಾವೇನಾಗ್ಬಿಡ್ತೀವಿ ಅಂದ್ರೆ ಭಾವನಾತ್ಮಕವಾಗಿಬಿಡ್ತೀವಿ. ಇದೊಂದು ಭಾವನಾತ್ಮಕ ವೇದಿಕೆ ಆಗ್ಬಿಡುತ್ತೆ ಅಂತ ಹೇಳ್ತಾ ಈ ಅನಿಸಿಕೆಗಳನ್ನ ವ್ಯಕ್ತಪಡಿಸ್ಬೇಕು ಅಂತ ಹೇಳ್ತೀನಿ. ಮುಂದೆ ಶ್ರೀ ಚಂದ್ರಶೇಖರ್ ಹಡಗಲಿ